ಇನ್ನು ಭವಾನಿ ರೇವಣ್ಣ ಚಾಪೆ ಕೆಳಗೆ ನುಗ್ಗಿದ್ರೆ ಎಸ್ಐಟಿ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. ಭವಾನಿ ರೇವಣ್ಣ ಅಡುಗುದಾಣವನ್ನ ಪತ್ತೆ ಹಚ್ಚಿದೆ ಎಸ್ಐಟಿ. ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬಹುದು. ಭವಾನಿ ರೇವಣ್ಣ ಎಲ್ಲಿ ಅಡಗಿದ್ದಾರೆ ಅನ್ನುವಂತ ಜಾಗವನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. 15 ದಿನಗಳಿಂದ ಯಾರ ಕಣ್ಣಿಗೂ ಕೂಡ ಭವಾನಿ ರೇವಣ್ಣ ಕಾಣಿಸ್ಕೊಂಡಿರಲಿಲ್ಲ. 2 ವಾರಗಳಿಂದ ಭವಾನಿ ಚಲನವಲನಗಳ ಬಗ್ಗೆ ಎಸ್ಐಟಿಗೆ ಇಂಚಿಂಚು ಮಾಹಿತಿ ರವಾನೆ ಆಗ್ತಾ ಇತ್ತು. ಪೊಲೀಸರು ಅಂದ್ರೆ ಸುಮ್ಮನೆ ಅಲ್ಲ, ಎಸ್ಐಟಿ ಅಂದ್ರೆ ಸುಮ್ಮನೆ ಅಲ್ಲ. ಮೈಸೂರು ಜಿಲ್ಲೆಯ ರಹಸ್ಯ ತಾಣದಲ್ಲಿ ಭವಾನಿ ರೇವಣ್ಣ ಪತ್ತೆಯಾಗಿದ್ದಾರೆ. ಮೈಸೂರಿನ ಸಾಲಿಗ್ರಾಮದ ನಿವಾಸ, ಹೊಳೆನರಸೀಪುರದ ಮನೆ, ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೂ ಕೂಡ ಭವಾನಿ ರೇವಣ್ಣ ಬಂದಿರಲಿಲ್ಲ. ರೇವಣ್ಣ ಅರೆಸ್ಟ್ ಆದಾಗ್ಲೂ ಬಂದಿರಲಿಲ್ಲ, ರಿಲೀಸ್ ಆದಾಗ್ಲೂ ಬಂದಿರಲಿಲ್ಲ. ಪ್ರಜ್ವಲ್ ಕೇಸ್ ಹೊರಬಂದ ಬಳಿಕ ಭವಾನಿ ನಾಪತ್ತೆಯಾಗಿದ್ದಾರೆ. ಸೂಕ್ತ ಭದ್ರತೆಯೊಂದಿಗೆ ಭವಾನಿ ಬಂಧನಕ್ಕೆ ಎಸ್ಐಟಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಹೊಳೆನರಸೀಪುರದ ಮನೆಯಲ್ಲೂ ಇರಲಿಲ್ಲ, ಸಾಲಿಗ್ರಾಮದ ಅವರ ತವರು ಮನೆಯಲ್ಲೂ ಇರಲಿಲ್ಲ, ಬಸವನಗುಡಿಯ ಇವರ ಶಿವಸ್ಮಿತ ನಿವಾಸದಲ್ಲೂ ಕೂಡ ಅವರು ಇರಲಿಲ್ಲ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಏನು KR ನಗರ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿತ್ತು, ಅವರ ಹೆಸರು ಕೇಳಿ ಬಂದಿತ್ತು, ಅವ್ರ ಮೇಲೆ ಆರೋಪ ಕೂಡ ಇದೆ, ಜಾಮೀನು ಅರ್ಜಿ ವಜಾ ಆಗಿದೆ, ತಂದೆ ಮಗ ಇಬ್ರು ಕೂಡ ಸರ್ದಿ ಆಯ್ತು. ಈಗ ಭವಾನಿ ರೇವಣ್ಣ ಅವರು ಸರ್ದಿ 15 ದಿನದಿಂದ ಅಡಗಿ ತಾಣದಲ್ಲಿ ಇದ್ರು ಭವಾನಿ ರೇವಣ್ಣ. ಈಗ ಸದ್ಯ ಎಸ್ಐಟಿಯ ಜಾಗವನ್ನ ಪತ್ತೆ ಹಚ್ಚಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಸುರೇಶ್ ಈ ವಿಚಾರವಾಗಿ? ಅಷ್ಟೇ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. KR ನಗರದ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿದ್ದಂತಹ ರೇವಣ್ಣ ಅವರು ಜೈಲನ್ನ ಸೇರಿದ್ರು. ಅದಾದ ಬಳಿಕ KR ನಗರದ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡುವ ಕುಮ್ಮಕ್ಕು ಕೂಡ ಭವಾನಿ ರೇವಣ್ಣ ಅವರು ಕೂಡ ಕೊಟ್ಟಿದ್ರು. ಏನು ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡುವಂತಹ ವಿಚಾರದಲ್ಲಿ ಆಕೆಯನ್ನ ಪ್ರಕರಣವನ್ನ ಮುಚ್ಚಾಕುವ ನಿಟ್ಟಿನಲ್ಲಿ ಆಕೆಗೆ ಬೆದರಿಕೆಯನ್ನು ಕೂಡ ಒಟ್ಟಿದ್ರು. ಜೊತೆಗೆ ಸಂತ್ರಸ್ತೆಯನ್ನ ಕರೆದೊಯ್ಯುವಂತಹ ಸಂದರ್ಭದಲ್ಲಿ ಭವಾನಿ ಅಕ್ಕ ಅವರು ಹೇಳಿದ್ದಾರೆ, ಬನ್ನಿ ಅಂತೇಳಿ ಕೂಡ ಆತ ಕರೆದೊಯ್ದಿದ್ದ ಸತೀಶ್ ಅಂತೇಳಿ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರ ಏನು FIR ನಲ್ಲಿ ಅವರ ಹೆಸರು ಇಲ್ಲ. ಆದ್ರೆ ಪ್ರಕರಣದಲ್ಲಿ ಆಕೆಯ ಏನು ಕೈವಾಡ ಇದೆ, ಭವಾನಿ ರೇವಣ್ಣ ಅವರ ಕೈವಾಡದಿಂದಲೇ ಕಿಡ್ನಾಪ್ ನಡೆದಿದೆ ಅಂತೇಳಿ ಕೋರ್ಟ್ಗೆ ವಕೀಲರು ಮನವಿಯನ್ನ ಮಾಡಿಕೊಂಡಂತ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸಬೇಕು ಅಂತ ಹಿನ್ನೆಲೆಯಲ್ಲಿ ಅವರ ಮೇಲೂ ಕೂಡ ವಿಚಾರಣೆಗೆ 3 ನೋಟಿಸ್ ಅನ್ನ ಕೂಡ ಜಾರಿ ಮಾಡಿತ್ತು SIT. ಈ ಯಾವುದೇ ನೋಟಿಸ್ಗೂ ಕೂಡ ಕ್ಯಾರೆ ಎನ್ನದ ಭವಾನಿ ರೇವಣ್ಣ ಇದೀಗ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಭವಾನಿ ರೇವಣ್ಣ ಇರುವ ಮಾಹಿತಿಯನ್ನ ಪತ್ತೆ ಹಚ್ಚಿದ್ದಾರೆ SIT ಅಧಿಕಾರಿಗಳು ಅನ್ನೊಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕಳೆದ 15 ದಿನಗಳಿಂದಲೂ ಕೂಡ ಎಲ್ಲೂ ಕೂಡ ಭವಾನಿ ರೇವಣ್ಣ ಅವರು ಕಾಣಿಸಿಕೊಂಡಿಲ್ಲ. ಹಾಸನದ ಹೊಳೆನರಸೀಪುರದ ನಿವಾಸದಲ್ಲೂ ಇಲ್ಲ, ಜೊತೆಗೆ ಅವರ ತವರೂರು KR ನಗರದ ಸಾಲಿಗ್ರಾಮದ ಅವರ ತವರು ಮನೆಯಲ್ಲೂ ಇಲ್ಲ. ಇನ್ನು ಮೈಸೂರಿನ ವಿಜಯನಗರದಲ್ಲಿರ್ತಕ್ಕಂಥ ಅವರ ಸಹೋದರಿ ಮನೆಯಲ್ಲೂ ಕೂಡ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಒಂದು ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಕೂಡ ಭವಾನಿ ರೇವಣ್ಣ ಅವರು ಕೂಡ SIT ಮುಂದೆ ಹಾಜರಾಗಬೇಕಿತ್ತು. ಆದ್ರೆ SIT ಮುಂದೆ ಹಾಜರಾಗುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹೀಗಾಗಿ SIT ಪೊಲೀಸ್ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬಲ್ಲ ಮೂಲಗಳಿಂದ ಪವರ್ ಟಿವಿಗೆ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಸಂಜೆ ಒಳಗಾಗಿ ಭವಾನಿ ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಕಿಡ್ನಾಪ್ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಭವಾನಿ ರೇವಣ್ಣ ಅವರ ಏನು ಜೈಲು ಸೇರುವುದು ಕೂಡ ಫಿಕ್ಸ್ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.